ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಬೆಳಗ್ಗೆನೆ ಇವತ್ತು ಸಿಕ್ಕಾಬಟ್ಟೆ ಚಳಿ ಇದೆ, ಅದಕ್ಕೆ ಎಲ್ಲರೂ ಫುಲ್ ಪ್ಯಾಕಪ್ ಆಗ್ಬಿಟ್ಟಿದ್ದೀವಿ. ನಾನಂತೂ ಸ್ವೆಟರು ಸಾಕ್ಸು ಎಲ್ಲ ಹಾಕೊಂಡು ಕುತ್ಕೊಬಿಟ್ಟಿದ್ದೆ. ಇಷ್ಟೊತ್ತು ನಮ್ಮಮ್ಮ ಬಿಸಿ ಬಿಸಿ ಕಾಫಿ ಕೊಟ್ಟರು, ಕುಡಿದ್ಬಿಟ್ಟು ಕೂತಿದ್ದೆ. ಇವತ್ತು ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಇವತ್ತು ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಸ್ವಲ್ಪ ಕೆಲಸ ಜಾಸ್ತಿ ಇರತ್ತಲ್ಲ ಮನೆಯಲ್ಲಿ, ಹಾಗಾಗಿ ಹೆಲ್ಪ್ ಮಾಡೋಣ ಅಂತ. ಪಾತ್ರೆ ಅಂತೂ ತುಂಬ ಜಾಸ್ತಿ ಬಿದ್ದಿದ್ದಾವೆ. ಬಟ್ ಇಷ್ಟು ಪಾತ್ರೆ ಅಮ್ಮ, ನಿನ್ನ ಪಾತ್ರೆ ತೊಳ್ಕೊ. ತಿಂಡಿ ಏನು ಮಾಡ್ಬೇಕು ಹೇಳು, ನಾನು ಮಾಡ್ತೀನಿ. ಹಾಂ, ನಾನು ಒಬ್ಳಿಗೆನ ತಿಂಡಿ? ಎಲ್ರಿಗೂ ಅದೇ ಏನು ಇಂಥದ್ದು ಮಾಡು ಅನ್ನು, ಏನು ಇಷ್ಟ ಅಂತ. ನಂಗೆ ಏನೂ ಇಷ್ಟ ಇಲ್ಲ. ಹಾಂ, ರವೆ ಮೈದಾ ಗೋಧಿ ಬಿಟ್ಟು ಬೇರೆ ಏನಾದರೂ ಮಾಡು. ನೀನು ಪಲಾವ್ ಮಾಡಬೇಕು, ಅಣ್ಣ ತಿನ್ನಲ್ಲ. ಇದು ನಮ್ಮನೆ ಸಮಸ್ಯೆ. ಗೋಧಿನೂ ಮಾಡೋಂಗಿಲ್ಲ ಅಂತ ಇವತ್ತು, ಅಂದರೆ ಚಪಾತಿನೂ ಮಾಡಬೇಡ ಅಂತ ಹೇಳ್ತಾ ಇರೋದು. ಅದು ಬಿಟ್ರೆ ನಮ್ಮ ಅಪ್ಪ ತಿನ್ನ ಅಂಥದ್ದು ನನ್ನ ಕೈಲಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೋಲಾರಲ್ಲಿ ನೀರು ಕಾಯ್ತಾ ಇಲ್ಲ 3 ಡೇಸಿಂದನು. ಬಿಸಿಲೇ ಇಲ್ಲಲ್ಲ. ನಮ್ಮನೆ ಸೆಕೆಂಡ್ ಆಪ್ಷನ್ ಇಟ್ಕೊಂಡಿದ್ದೀವಿ. ಇದಕ್ಕೂ ಈ ರೀಸನ್ಗೋಸ್ಕರನೇ ನಾವು ಗೀಸರ್ ಇಟ್ಕೊಂಡಿಲ್ಲ. ಟಣ್ ಇದು ನಾವು ಇಟ್ಕೊಂಡಿರೋ ಆಪ್ಷನ್ ಸೌದೆ ಒಲೆ. ಸೊ ನಮ್ಮದೇ ತೋಟದಲ್ಲಿ ಬೇಜಾನ್ ಸೌದೆಗಳು ಸಿಗೋದ್ರಿಂದ ಈ ಥರ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಯಾವಾಗ ಸೋಲಾರಲ್ಲಿ ನೀರು ಕಾಯಲ್ಲ ಆವಾಗ ಸೌದೆ ಒಲೆಗೆ ಸೌದೆ ಹಾಕಿ ಬೆಂಕಿ ಹಾಕ್ತಾ ಇರತ್ತೆ. ಚೆನ್ನಾಗಿ ನೀರು ಕಾಯುತ್ತೆ. ಅದು ಆ್ಯಕ್ಚುಲಿ ಸೋಲಾರ್ ನೀರಲ್ಲಿ ಸ್ನಾನ ಮಾಡೋದಕ್ಕಿಂತ ಈ ನೀರಲ್ಲಿ ಸ್ನಾನ ಮಾಡಿದಾಗ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಗೊತ್ತಾ. ಫುಲ್ ಗಣಗಣ ಅನ್ನೋದು ಕಾದಿರ್ತವೆ. ಸೊ ಹೋಗೋಣ, ಮುಂದಿನ ಕೆಲಸ ನೋಡೋಣ. ಬೆಳಗ್ಗೆಯಿಂದ ಪ್ರಿಪ್ರೇಷನ್ನೇ ಆಗೋಗ್ಬಿಡ್ತು ಎಲ್ಲ. ಕೊನೆಗೆ ಪೊಂಗಲ್ ಮಾಡಿದೆ. ಸಖತ್ತಾಗಿ ಬಂದಿತ್ತು ಪೊಂಗಲ್. ತಿಂದೇನಕ್ಕೆ ಅಲ್ಲಿ ದೇವಸ್ಥಾನದ ಹತ್ರ ಪ್ರಸಾದ ಮಾಡಿರ್ತಾರಲ್ಲ, ಪಾರ್ಸಲ್ ತರೋದಕ್ಕೆ ನಾನು ನಮ್ಮ ಅಕ್ಕ ಹೋಗ್ತಾ ಇಲ್ಲ. ಅವ್ರು ಹೇಳಿರೋದು 12-12:30 ಬನ್ನಿ ಟೆಂಪಲ್ ಹತ್ರಕ್ಕೆ ಅಂತ. ನಾವು ಅಪ್ಪ ಬೆಳಗ್ಗೆ 8 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಅಮ್ಮಗೆ. ನೀನು ರೆಡಿ ಆಗಲ್ಲ ಅಂತ. ಅದು ನಡೀತಾ ಇದೆ ಇನ್ನೂ. ಇವಾಗ ಇನ್ನು 11:30 ಟೈಮು. ಎಲ್ಲೋಯ್ತು ಗಡಿಯಾರ? ಅಲ್ಲಿದೆ ಗಡಿಯಾರ. 11:30. ಇನ್ನು ಬೇಜಾನ್ ಟೈಮ್ ಇದೆ. ಆದ್ರೂ ಲೇಟ್ ಆಗೋಯ್ತು ಅಂತ ಅವ್ರದೆಲ್ಲ ಫುಲ್ ಕಂಪ್ಲೀಟ್ ರೆಡಿ ಆಗಿ. ಸೊ ಏನಕ್ಕೋ ಅವ್ರ ಪಕ್ಕದ ಲಾಡ್ಜ್ ಅವ್ರನ್ನ ಕರಿತಾವ್ರೆ, ಏನೋ ಕೇಳೋದಕ್ಕೋ ಏನೋ. ಎಲ್ಲನೂ ರೆಡಿ ಮಾಡಿ ಇಟ್ಕೊಬಿಟ್ಟವ್ರೆ. ಪ್ರಸಾದದ ಬ್ಯಾಗು. ಪ್ರಸಾದ ಅಂದರೆ ಏನಂತಾರೆ, ಹಣ್ಣು ಕಾಯಿ ಹೂವು ಎಲ್ಲರೂ ಎತ್ತಿಟ್ಕೊಂಡವ್ರೆ. ಈ ಮಳೆ ಅಂತೂ ಬೆಳಗ್ಗೆಯಿಂದ ಬಿಟ್ಟೇ ಇಲ್ಲ. ಫುಲ್ ಜಿಡಿ ಮಳೆ ಹಿಡ್ಕೊಂಡೈತೆ. ಅದೇ ಹೇಳ್ದೆ, ಪೂಜೆ ಸಾಮಾನು ಅಂತಾನೆ ಫುಲ್ ಜಿಡಿ ಮಳೆ. ಅಯ್ಯೋ ಅಂತ ಇಟ್ಕೊಂಡು ಕೂತೈತೆ. ಹಿಂಗೆ ವೆದರ್ ಡಿಪ್ರೆಷನ್ ಇದ್ರೆ ಜನ ಸೇರ್ತಾರ? ಮೆರವಣಿಗೆ ಎಲ್ಲಿ ಮಾಡೋಕ್ಕಾಗತ್ತೆ ಈ ಮಳೆಯಲ್ಲಿ? ಪ್ರಾಬಬ್ಲಿ ಮೆರವಣಿಗೆ ಕ್ಯಾನ್ಸಲ್ ಮಾಡ್ತಾರೆ ಅನ್ಸತ್ತೆ. ಅಣ್ಣ ಹಂಗೆ ಒಂದು ವಿಡಿಯೋ ಬೈಟ್ ತೊಗೊಂಡು ಬನ್ನಿ ಪೂಜೆ. ಡ್ಯಾಡಿ ಹೋಗ್ರಿ, ನಾನು ನೋಡ್ಕೊಂಡೆ ಮಾತಾಡಿ. ಬಾಯಿ ಒರ್ಸ್ಕೋಬೇಕು ತಾನೆ ನೀಟಾಗಿಲ್ಲ. ಏನೋ ಆಗೈತೆ. ಬಾಯಿ ಟೈಮ್ ಇಲ್ಲ. ತೆಗೆದು ಒಗದು ಬಿಡ್ತಾರಂತೆ ನಮ್ಮಮ್ಮನ. ಹಂಗೆ ನೋಡ್ತಾ ಇರಿ ಹೆಂಗೆ ಕಿತ್ತಾಡ್ತಾ ಇರ್ತಾರೆ. ಅವ ನೀನು ಹಿಂದೆ ಕುತ್ಕೊಳ್ಳಮ್ಮ. ಮುಂದೆ ಕುತ್ಕೊಂಡ್ರೆ ಜಗಳ ಆಡ್ಕೊಂಡು ಹೋಯ್ತಿರೋ ಉದ್ದಕ್ಕೂ. ಇನ್ನೇ ಅವ್ರು ಅಲ್ದಲ್ಲ ಇನ್ಯಾರು ಓನರು. ನೀವು ಫ್ರಂಟ್ ಸೀಟಿಗೆ ಓನರು, ಅವ್ರು ಬ್ಯಾಕ್ ಸೀಟಿಗೆ ಓನರು. ಅರ್ಧಂಗಿ ಅಲ್ವಾ? ಮುಖಾಲಂಗಿ. ಸರಿ ಬಾಯ್. ನಮಗೂ ಸೇರಿಸ್ಕೊಂಡು ಕೇಳ್ಕೊಂಡು ಬನ್ನಿ. ಸೊ ಕಳಿಸ್ಕೊಟ್ಟಿದ್ದಾಯ್ತು. ನೀರೇನೋ ಬಿಸಿಯಾಗಿದೆ, ಸ್ನಾನಕ್ಕೆ ಹೋಗಬೇಕು. ಈ ಕ್ಲೈಮೇಟಲ್ಲಿ ಅಯ್ಯೋ ಸ್ನಾನ ಮಾಡೋದು ಅಂದರೆ ಹಿಂಸೆ. ಬಟ್ ನೀರಂತೂ ಚೆನ್ನಾಗಿ ಕಾಯ್ತು. 2 hours later. ಕೊನೆಗೂ ಸ್ನಾನ ಎಲ್ಲ ಆಯಿತು. ನಂದು ನೀರು ತುಂಬ ಚೆನ್ನಾಗಿ ಕಾಯ್ದಿತ್ತು. ಬಿಸಿ ಬಿಸಿ ನೀರು ಹಾಕೊಂಡು ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸಮಾಧಾನ. ಈಗ ನಮ್ಮ ಅಕ್ಕ ತುಂಬ ಹೊರಗಡೆ ಚಳಿ ಇರೋದ್ರಿಂದ ಅದೇನೋ ಹೋಮ್ ಮೇಡ್ ಗ್ರೀನ್ ಟೀ ಮಾಡ್ತೀನಿ, ಹೋಗಿ ಪುದೀನ ಕಿತ್ಕೊಂಡು ಬಾ ಫ್ರೆಶ್ ಆಗಿ ಅಂತಂದು. ಅದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ನಮ್ಮ ಅಪ್ಪನ ಸ್ಲಿಪ್ಪರು. ಇದು ನಮ್ಮ ಡ್ಯಾಡಿದು ತೋಟ ಕಟ್ಟ ಸ್ಲಿಪ್ಪರು. ಅದು 2 ಹೊಸ ಸ್ಲಿಪ್ಪರೇ. ಇಲ್ಲೊಂದು ನಾಯಿ ಇದೆಯಂತೆ. ಇದು ಒಂದು ಸ್ಲಿಪ್ಪರು, ಅದೊಂದು ಸ್ಲಿಪ್ಪರು ತಗೊಂಡು ಕಚ್ಕೊಂಡು ಹೋಗಿದೆ. ಅದು ನೋಡಿ ಕರೆಕ್ಟಾಗಿ ಒಂದು ಲೆಫ್ಟ್ ಲೆಗ್ದು ಬಿಟ್ಟಿದೆ, ಒಂದು ರೈಟ್ ಲೆಗ್ದು ಬಿಟ್ಟಿದೆ. 2 ಹೊಸ ಸ್ಲಿಪ್ಪರ್ ಆಗಿರೋದ್ರಿಂದ ನಾವು ಅಪ್ಪ ಅದನ್ನ ಬಿಸಾಕಕ್ಕಾಗಲ್ಲ ಅಂದ್ಕೊಂಡು ತೋಟದೊಳಗಡೆಗೆ ಹಾಕೊಂಡು ಹೋಗಕ್ಕೆ ಇಟ್ಕೊಂಡವ್ರೆ. ಇವಾಗ ನಾವು ಅದನ್ನೇ ಮನೆ ಹತ್ರ ಹಾಕೊಂಡು ಓಡಾಡ್ತಾ ಇರೋದು ಈ ಅವತಾರದಲ್ಲಿ. ಲಾಸ್ಟ್ ವೀಕು ನಮ್ಮ ಅಕ್ಕ ಬಂದಾಗಲೂ ಬೈತಾ ಇದ್ಲಂತೆ, ತೆಗ್ದು ಬಿಸಾಕ್ರೋಣ ಅಂತ. ಅದಕ್ಕೆ ನಮ್ಮಪ್ಪ ಇಲ್ಲ ತೋಟದೊಳಗಡೆಗೆ ಹಾಕೊಂಡು ಅದನ್ನು ಹಾಳು ಮಾಡಿಬಿಟ್ಟೆ ಬಿಸಾಕೋದು ಅಂತ ಹಾಕಂತವ್ರು. ಇದು ನಮ್ಮ ಪುದೀನ ಮಡಿ. ಇಷ್ಟು ಅಗ್ಲ ಬೆಳೆದೈತೆ ಪುದೀನ.
ಒಂದೇ ಒಂದು ಕಡ್ಡಿ ಸಾಕು ಕಣೆ ಅಂತ ಹೇಳಿ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೇಲಿ ಹಿಂಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಇಲ್ಲಿ ಬೆಳ್ಕೊಂಡಿರ್ತೀವಿ. ಅವಾಗ ಫ್ರೆಶ್ ಆಗಿ ಕಿತ್ಕೊಂಡು ಹಾಕೊಳ್ಳೋದು. ಮೆಣಸಿನ್ಕಾಯಿನೂ ಕೂಡ ಹಾಕ್ತಾರೆ, 1-2 ಗಿಡ ಅಮ್ಮ ಮನೆಗೆ ಆಗೋವಷ್ಟು. ಅದೊಂಥರ ಚೆನ್ನಾಗಿರುತ್ತೆ ಅಲ್ಲಿ ಫ್ರೆಶ್ ಆಗಿ ಕಿತ್ಕೊಂಡು ಅಲ್ಲಿ ಹಾಕೋದಕ್ಕೆ. ಘಮ ಅಂತ ಇದೆ ನೋಡಿ, ಫ್ರೆಶ್ ಆಗಿ ಕಿತ್ಕೊಂಡು ಬಂದಿದ್ದಕ್ಕೆ. ಇವತ್ತು ಡೋರು ಎಲ್ಲ ಸುತ್ತ ಡೋರೆಲ್ಲ ಕ್ಲೋಸ್ ಮಾಡ್ಕೊಂಡು ಗೇಟು ಡೋರು ಎಲ್ಲಾನು ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದೀವಿ. ಬಾರಕಯ್ಯ ಬಾ ತಂದೆ. ಗ್ರೀನ್ ಟೀ ಅಂದ್ರೆ ಹೆಂಗೆ ಗೊತ್ತಾ, ನಮ್ಮ ಅಕ್ಕ ಮಾಡ್ತಾ ಇರೋದು ಫುಲ್ ಹರ್ಬಲ್ ಟೀ. ಇದು ಗ್ರೀನ್ ಟೀ ಅಂತ ಹೇಳಕ್ಕಾಗಲ್ಲ. ಅದ್ಯಾಕೆ ಗ್ರೀನ್ ಟೀ ಅಂತ ಗೊತ್ತಿಲ್ಲ. ಏನೇನು ಹಾಕ್ತಾವಳೆ, ತುಳಸಿ, ಜಿಂಜರು, ಆಮ್ಲ ಜೊತೆಗೆ ಪುದೀನ. ಇವಾಗ ಇಷ್ಟು ಹಾಕ್ಬಿಟ್ಟು ಕುದಿಸ್ತಾಳೆ ಅಂತ ಅನ್ಕೊಂತೀನಿ, ಗೊತ್ತಿಲ್ಲ, ನೋಡೋಣ. ಅವ್ರು ಬರ್ಲಿ ಕೇಳೋಣ. ನೀರು ಕುಡಿಯಂಗೆ ಆಗ್ಬಿಟ್ಟಿದೆ ನನಗೆ. ತಣ್ಣೀರು ಕುಡಿದ್ರೆ ಕುಡ್ದಂಗೆ ಆಗಲ್ಲ, ಬಿಸಿ ನೀರು ಕುಡಿಯಬೇಕು. ಎಲೆಕ್ಟ್ರಿಕ್ ಕೆಟಲ್ ಇದೆ, ಅದನ್ನ ನಮ್ಮ ಅಮ್ಮ ಎತ್ತಿಟ್ಬಿಟ್ಟಿದ್ದಾರೆ. ಅದನ್ನ ಅವರು ಯೂಸ್ ಮಾಡಲ್ಲ ಅಂತ, ಯಾಕೆಂದ್ರೆ ನಮ್ಮ ಅಪ್ಪ ಅದು ಎಲೆಕ್ಟ್ರಿಕ್ ಕೆಟಲಲ್ಲಿ ಕುಡಿಯಲ್ಲ. ಎಲೆಕ್ಟ್ರಿಕ್ ಕೆಟಲ್ದಿರಲಿ ಅವರು ಫಿಲ್ಟ್ರ್ ನೀರು ಕುಡಿಯಲ್ಲ. ಇಲ್ಲಿದೆ ನೋಡಿ ತಾಮ್ರದ ಬಿನ್ಗೆ, ಇದರಲ್ಲಿ ಇಟ್ಕೊಂಡು ಡೈರೆಕ್ಟ್ ವಾಟರ್ನ ಇಟ್ಕೊಂಡು ಇದನ್ನ ಬಿಸಿ ಮಾಡ್ಕೊಂಡು ಕುಡಿಯೋದು ನಾವಪ್ಪ. ಇನ್ನ ಇದ್ರಲ್ಲಿ ನಾವು ಅಡಿಗೆಗೆ ಯೂಸ್ ಮಾಡಕ್ಕೆ ಅಂತ ಅಮ್ಮ ಡೈರೆಕ್ಟ್ ವಾಟರ್ನ ಹಿಡಿದು ಸ್ಟೋರ್ ಮಾಡ್ಕೊಂತಾರೆ. ಇನ್ನು ಮನೆ ಜನ ಎಲ್ಲ ಕುಡಿಯೋದಕ್ಕೆ ಇದನ್ನೇ ಯೂಸ್ ಮಾಡೋದು. ಅದು ಗ್ರೀನ್ ಟೀ ಅಲ್ಲ ಕಣಕ್ಕೆ ನೀನು ಮಾಡ್ತಾ ಇರೋದು, ಹರ್ಬಲ್ ಟೀ. ಎಂತದ ಉಂಜಾ ಟೀ, ಹರ್ಬಲ್ ಉಂಜಾ ಟೀ ಏನೋ ಮಾಡು. ಇದಕ್ಕೆ ಒಂದು ಚಕ್ಕೆ ಲವಂಗನೂ ಹಾಕ್ತೀಯಾ? ಏಲಕ್ಕಿ ಬೇಕಂತೆ. ಹೋಗ್ತೀನಿ, ಹುಡುಕೊಡ್ತೀನಿ. ನನಗೆ ನಾನು ಹೋಗ್ತೀನಿ, ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀನಿ. ನಾನು ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ, ಇನ್ನೂ ಟೈಮ್ ಆಗಿಲ್ಲ, 2 ಗಂಟೆ. ಬಟ್ ರಿಪೋರ್ಟ್ ಮಾಡಬೇಕಲ್ಲ. ಏನ? ಹ್ಞೂ, ಟೀ ಕುಡಿತೀನಿ ನಾನು. ನನಗೂ ಮಾಡಿ ಏನೇನೋ ಡಿಫ್ರೆಂಟಾಗೆಲ್ಲ ಮಾಡ್ತಾವ್ರಪ್ಪ ನಮ್ಮ ಅಕ್ಕ. ಬನ್ನಿ ನಿಮಗೂ ತೋರಿಸ್ಕೊಡ್ತೀನಿ. ಅದನ್ನೆಲ್ಲ ಹಾಕಿ ಕುಟ್ತಾ ಇರೋದು. ಚೆನ್ನಾಗಿ ರಸ ಇಳಿಯೋ ತನಕ ಕುಟ್ಬೇಕಾ? ಸ್ಮ್ಯಾಶ್ ಮಾಡಿದ್ರೆ ರಸ ಬಿಡ್ತದೆ. ಇದೇ ನೀರು ಹಾಕ್ಲಾ? ಬಿಸಿ ನೀರು ಎಷ್ಟು ಹಾಕ್ಲಿ? ಅಷ್ಟು. ಸೊ ಇವಾಗ ಇದು ಟೀ ಕುದೀತಾ ಇದೆ. ಅದಾಗಿಸೋದಕ್ಕೆ ಅವರು ನೆಕ್ಸ್ಟ್ ಇವಾಗ ಬಟರ್ ಫ್ರೂಟ್ ಜ್ಯೂಸ್ ಮಾಡ್ಕೊಂತಾರೆ. ಅದು ನಮಗಿಲ್ಲ, ಬರೀ ಅವರಿಗೆ. ನನಗದೆಲ್ಲ ಇಷ್ಟ ಆಗಲ್ಲ. ಟೀ ಏನೋ ಇನ್ನೂ ಬರಲಿಲ್ಲ, ಬಟ್ ಬಟರ್ ಫ್ರೂಟ್ ಜ್ಯೂಸ್ ಬಂತು. ಬಾದಾಮ್ ಹಾಕ್ತೇನಕ್ಕೆ ಇದ್ರೊಳಗಡೆಗೆ? ಚೆನ್ನಾಗಿದೆ, ಏನು ಟೇಸ್ಟೇ ಇಲ್ಲ, ಸ್ವೀಟೇ ಇಲ್ಲ. ಜಾಸ್ತಿ ಹಾಕಲ್ಲ ಸ್ವೀಟ್. ಹೌದಾ? ಫುಲ್ ಪ್ಲೇನು, ಸಪ್ಪೆ ಬರೀ ಬಟರ್ ಫ್ರೂಟ್ ಟೇಸ್ಟ್ ಸಿಗ್ತದೆ. ಸಾಕಾಗಿದೆ. ಇದು ಕುಡಿದ್ಬಿಟ್ಟು ಟೀ ಕುಡಿಯೋದು. ಇವಾಗ ಮಧ್ಯಾಹ್ನ ನಾನು ಕ್ಯಾಮ್ರಾಗೆ ಮಾತಾಡಿ ಹೋಗಿ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆದವಳು. ಈಚೆಗೆ ಬರೀ ಆಫೀಸ್ ಕೆಲಸನೇ ಏನಲ್ಲ, ಹಂಗೆ ಮನೆಯಲ್ಲೂ ಮಾತಾಡ್ಕೊಂಡು ಬ್ಯುಸಿಯಾಗಿ ಹೋಗ್ಬಿಟ್ಟೆ. ಮತ್ತು ಹನುಮ ಜಯಂತಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ನಾವು ಅಪ್ಪ ಅಮ್ಮ, ಅಲ್ಲಿಂದ ಫುಲ್ ಪ್ರಸಾದ ಎಲ್ಲ ತಂದರು. ಹೆಂಗಾಯ್ತಮ್ಮ ಪೂಜೆ? ಸೂಪರ್ ಆಗಾಯ್ತು. ಜನ ಸೇರಿದ್ರಾ? ಅದು ನಮ್ಮ ಅಪ್ಪನ ಊರು, ನಮ್ಮ ಸ್ವಂತ ಊರಲ್ಲಿ ಪುಟ್ಟ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ನಮ್ಮನೆ ದೇವರು. ಹಂಗಾಗಿ ಜನ ಸೇರಿದ್ರಂತೆ, ಒಂದು 70-80 ಜನ. ಚೆನ್ನಾಗಿ ಪಲಾವು, ವೆರೈಟಿ ಅಡುಗೆಗಳೆಲ್ಲ ಮಾಡಿಸಿದ್ರಂತೆ. ಅದು ಒಂದೇ ಒಂದು ಬಾಕ್ಸ್ ತಗೊಂಡೋಗಿದ್ರು ನಮ್ಮಮ್ಮ, ಪ್ರಸಾದ ತರಕ್ಕೆ ಅಂದ್ಬಿಟ್ಟು ಬಾಕ್ಸ್ ತಗೊಂಡೋಗಿದ್ರು. ಸೊ ಅದಕ್ಕೆ ಪಲಾವೆಲ್ಲ ಹಾಕೊಂಡು ಬಂದ್ರು, ಪ್ರಸಾದನೆಲ್ಲ ಕವರ್ಗೆ ಹಾಕೊಂಡು ಪಾನಕ ಕಳಿಸಿದ್ದಾರೆ. ಇದು ಬ್ಯಾಲ್ಗನ್ ಪಾಕ ಅಲ್ಲ ಕಣಮ್ಮ, ಇದು. ಹೌದಾ? ಏನೋ ಪಾನಕ ಕಳಿಸಿದ್ದಾರೆ, ರಾಮನವಮಿನ ಕೊಡ್ತಾರಲ್ಲ ಆ ಥರ. ಅದಿನ್ನು ಯಾರು ಟೇಸ್ಟ್ ಮಾಡಿಲ್ಲ ನಾವು ಪಾನಕನ. ಇನ್ನೇನಿಲ್ಲ, ಸಂಜೆ ಆಯಿತು, ಟೈಮು ಆಲೆ 6:30. ಇವತ್ತು ಫ್ರೈಡೇ. ಇನ್ನೂ ಎಷ್ಟು ಅವರ್ ಇರಬೇಕು ನಾನು? 7:30, 8:30, 9:30, 10:30, 4.5 hours ಇನ್ನು ಆಫೀಸ್ ಕೆಲಸ ಮಾಡಬೇಕು. ನಮ್ಮಪ್ಪ ಆರಾಮಾಗಿ ರೂಮಲ್ಲಿ ಕೂತ್ಕೊಂಡು ಏನೋ ವಿಡಿಯೋ ಎಲ್ಲ ನೋಡ್ಕೊಂಡು ನಗ್ತಾವ್ರೆ. ಕಾಫಿ ಬೇಕು ಅಂದರೆ ನಮ್ಮಮ್ಮ ನನಗೆ ಮಾಡು ಅಂತವ್ರೆ. ಈಗ ಹೋಗಿ ಮಾಡು. ಮೂಡಿಲ್ವಂತೆ ನಮ್ಮಮ್ಮಂಗೆ ಕಾಫಿ ಮಾಡೋಕ್ಕೆ, ಅಡುಗೆ ಮನೆಗೆ ಹೋಗೋಕ್ಕೆ ಮೂಡಿಲ್ಲ ಅಂದ್ಬಿಟ್ಟು ಲೈಟ್ ಹಾಕ್ಬಿಟ್ಟು ಬಂದು ಕೂತವ್ರೆ. ಒಂಚೂರು ಕೆಲಸ ಇದೆ, ಆಲ್ಮೋಸ್ಟ್ ಎಂಡಿಂಗಲ್ಲಿದೆ ಒಂದು ಕೆಲಸ. ಅದನ್ನು ಮುಗಿಸ್ಬಿಟ್ಟು ಎದ್ದು ಹೋಗೋಣ ಅಂತ. ಏಕೆ ಕಾಫಿನ ಕೇಳಿದ್ವಲ್ಲ ಅಣ್ಣ? 6:30 ಆದ್ರೂ. ಅದೇ ಇಲ್ಲಾದ್ರೆ ಕರೆಕ್ಟ್ 5:45ಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ರಾಜಮ್ಮ ಕಾಫಿ, ರಾಜು ಕಾಫಿ. 6 ಗಂಟೆ ಆಯಿತು, ಇನ್ನು 5:45ಗೆ ಸ್ಟಾರ್ಟ್ ಮಾಡ್ತಾರೆ. 6 ಗಂಟೆ ಆಯಿತು ಅಂತ. ಅವ್ರದ್ದೊಂಥರ ಅಲಾರಾಮ್ ಇದ್ದಂಗೆ 6 ಗಂಟೆ ಕಾಫಿಗೆ. ನೋಡಿ ಏನು ಮಾಡ್ತಾವ್ರೆ. ಏನು ಅಷ್ಟೊಂದು ಮುಳುಗೋಗ್ಬಿಟ್ಟಿದ್ದೀರಾ? ಹಂಗೆ ಯಪ್ಪ. ಇಲ್ಲಿ ನೋಡಮ್ಮ, ಮಕ್ಕದ ಹತ್ರ ಹೋಗ್ಬಿಟ್ಟು ಕೈ ತಗೊಂಡೋಗಿ ಹಿಂಗೆ ಅಂದ್ರೂ ರೆಸ್ಪಾನ್ಸ್ ಇಲ್ಲ, ಗೊತ್ತೂ ಆಯ್ತಾ ಇಲ್ಲ.
ಆ ಲೆವೆಲ್ಗೆ ಇನ್ವಾಲ್ವ್ಮೆಂಟ್ ಮೊಬೈಲ್ ಒಳಗಡೆ. ಅವರು ಹಂಗೆ ಅವ್ರಿಗೆ ಅವಾಗ ಥಿಯೇಟರ್ ಓಪನ್ ಆಗ್ಬಿಡ್ತದೆ ಅವ್ರದ್ದು. ಚಳಿಗೆ ಎಲ್ಲೆಲ್ಲಿ ಕುತ್ಕೊಂತಾಳೆ ಅಲ್ಲೆಲ್ಲ ಹೊಚ್ಕೊಂಡು ಮಲ್ಕೊಂತಾಳೆ. ಮಧ್ಯಾಹ್ನ ರೂಮ್ಗೆ ಹೋದ್ರು ಅಲ್ಲ ಹೊಚ್ಕೊಂಡು ಮಲ್ಕೊಂಡ್ರು. ಇವಾಗ ಇಲ್ಲಿ ಬಂದು ಇಲ್ಲಿ ಹೊಚ್ಕೊಂಡು ಮಲ್ಕೊಂಡ್ಲು. 5:30. ಅಲ್ಲಿ ತಾನೇ ಓಡಿ ಬಂದು ಕಟ್ ಕೊಡ್ಬಿಟ್ಟು ಬಂದ್ಬಿಟ್ಟಿದ್ರೆ ಇಲ್ಲಿ ಸುಮ್ಮನೆ ಇದು ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. 2-3 ಥರ ಸ್ವೀಟ್ ತಿಂದ್ಬಿಟ್ಟು ಕಟ್ ಮಾಡಿ ನಾನು ಮೊಬೈಲ್ ನೋಡ್ಬಿಟ್ಟು ಮುಖ ಈ ಕಾಫಿ ಕೊಟ್ಬಿಟ್ಟು ಹೋಗು ಮಂಜು ಮಾಡ್ತಾಳಂತೇಳಿ ಅವ್ರಿಗೆ ಮೊಬೈಲ್ ಒಳಗಡೆ ಮುಳುಗೋಗ್ಬಿಟ್ಟು ಟೈಮ್ ಗೊತ್ತಾಗಿಲ್ಲ 6:30 ಅಂತ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನೋಡಿದೆ 6:05ಕ್ಕೆ ನೋಡಿದೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the car.